ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಏನಪ್ಪ ವಿಡಿಯೋ ಹಾಕಿ ತುಂಬ ದಿನ ಆಯ್ತು ಅಂತದಾನೆ ಅನ್ಕೋತಾ ಇದ್ದೀರಾ? ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟ್ರೈಟಾಗಿ ಒಂದು ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಜೋರಾಗಿ ಮಳೆ ಮಧ್ಯೆ ಒಂದು ಟ್ರಕ್ ಬರ್ತಾ ಇದೆ. ಪೊಲೀಸ್ ಅವರು ಅಡ್ಡ ಕಟ್ಟಿದ್ರು. ಏನಮ್ಮ, ಯಾರಮ್ಮ ನೀನು? ಇಳಿಕಿರಡೆ ಏನು ಮೈಯೆಲ್ಲ ಫುಲ್ಲು ಬ್ಲಡ್. ಹಂಗೆ ಹಿಂದ್ಗಡೆ ಪೊಲೀಸ್ ಅವರು ಆ ಡೋರ್ ಓಪನ್ ಮಾಡಿ ನೋಡ್ತಾರೆ, ಒಳಗಡೆ ಫುಲ್ಲು ನಾಯಿಗಳು. ಠಂಗ್ ಅಂತ ಅಲ್ಲಿ ಸೀನ್ ಕಟ್ಟಾಯ್ತು. ಅಲ್ಲೇ ಇಲ್ಲೊಬ್ರನ್ನ ತೋರಿಸಿದ್ರು. ಲೇಡೀಸು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಈ ಥರ ಒಂದು ಸೀರಿಯಸ್ ಕೇಸು ಅರ್ಜೆಂಟ್ ಬರ್ಬೇಕಂತ. ಸರಿ, ಆ ಮಗುನ ಎತ್ತಿ ಅವ್ರ ಅಮ್ಮನ ಕೆಲ್ ಕೊಟ್ಟು, ಅಮ್ಮ ಅರ್ಜೆಂಟಾಗಿ ಕೆಲಸ ಇದೆ ಬರ್ತಿದ್ದೀರಮ್ಮ ಅಂತೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆ ಪೊಲೀಸ್ ಅವರು ನೋಡ್ಕೊಂಡಮ್ಮ ಒಂಥರ ಸೈಕೋ ಥರ ಅವಳವಳು ಅಂತ ಹೇಳ್ಕೊಂಡು ಸೀದಾ ಒಡೆ ಹೋಯ್ತಾರೆ. ಹಲೋ ಅಂತ ಮೇಡಮ್ ಅವರು ಮಾತಾಡ್ತಾರೆ. ಆಯಪ್ಪ ಟೋಪ ಬಿಚ್ಚದ. ಓ, ಇವಲ್ಲೇ ಗೊತ್ತಾಗಿದ್ದೀವನು ಕಣ್ಸು ಅಂತ. ನಾನು ಅವಳಿಂದ ಹುಡುಗಿ ಅನ್ಕೊಂಡ್ಬಿಟ್ಟೆ. ಏನಪ್ಪ ಏನಾಯ್ತು ನಿನ್ಗೆ? ಹೌದು, ಯಾಕಿದ್ರ ಮೈಯೆಲ್ಲ ಬ್ಲಡ್, ಏನ್ ಮಾಡ್ಕೊಂಡಿದ್ದೀನು? ಹಂಗೆ ಅವರೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಮ್ಮಪ್ಪನಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಅವರು ಎಲ್ಲ ನಾಯಿನೂ ಫೈಟಿಗೆ ಬಿಡ್ತಾ ಇದ್ರು. ಅದ್ರಲ್ಲೇ ನಮ್ಮ ಜೀವನ ನಡೀತಾ ಇತ್ತು. ಹಂಗೆ ಒಂದಿನ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ರಾ, ನಮ್ಮಪ್ಪ ಬಂದ್ರು. ನಮ್ಮಮ್ಮನಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಆ ವಾರ್ಡು ಅಲ್ಲಿಗೆ ನಿಂತೋಯ್ತು. ನಾನು ಒಂದಿನ ತಗೊಂಡೋಗಿ ಆ ನಾಯಿಗಳಿಗೆ ಊಟ ಕೊಟ್ಟೆ. ಅದನ್ನ ನಮ್ಮ ಅಣ್ಣ ನೋಡ್ಬಿಟ್ಟು ಸೀದಾ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ಟ. ಹಂಗೆ ಎಲ್ಲಾರು ಕುತ್ಕೊಂಡು ಇಲ್ಲಿ ಊಟ ಮಾಡ್ತಾವ್ರೆ. ಅವ್ರಣ್ಣ, ಅಪ್ಪ ಇವ್ ನಾಯಿಗೆ ಊಟ ಆಗ್ದಪ್ಪ ಅಂತ ಅಪ್ಪನ ಹತ್ರ ಹಾಕೊಟ್ಬಿಡದ. ಅಪ್ಪನೂ ಮಗನ ಹತ್ರ ಕೇಳ್ತಾರೆ, ಏನೋ ನಿನ್ ನಾಯಿ ಅಂದ್ರೆ ತುಂಬಾ ಇಷ್ಟನ ಅಂತ. ಹೌದಪ್ಪ. ಏನು ಫ್ಯಾಮಿಲಿಗೆ ತುಂಬಾ ಇಷ್ಟನಾ? ಹೌದಪ್ಪ. ಅವ್ರೆಂತಿ ಬೇರೆ ರೀ, ಪಾಪರಿ ಅವನಿಗೇನು ಗೊತ್ತಿಲ್ಲ ರೀ, ಚಿಕ್ಕ ಮಗು, ಈ ಟೇಬಲ್ ಅಲ್ಲಿ ಏನು ಮಾಡಬೇಡಿ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ. ಮಗನ ಸೀದಾ ವಾರ್ಡ್ ಎಳ್ಕೊಂಡು ಹೋಗಿ ಆ ನಾಯಿ ಬೋನೋಡನೆ ಹಾಕ್ಬಿಡ್ತಾನೆ. ಇನ್ಮೇಲೆ ನಿನ್ ತುಂಬಾ ಇಷ್ಟದಾನೆ ನಾಯಿ ಜೊತೆಗಳು ಇದ್ಬಿಡೋ, ನಾಯಿ ನನ್ನ ಮಗನೇ ಅಂತೇಳಿ ಉಗಿದ್ಬಿಟ್ಟು ಆಚೆ ಬಂದ್ಬಿಡದ. ಇನ್ನ ಮಾರನೇ ದಿನ ಅವ್ರಮ್ಮ ಬಂದ್ರು. ಅವ್ರಮ್ಮ ಬಂದ್ಬಿಟ್ಟು ಸ್ವಲ್ಪ ಅವ್ನು ಊಟ ಕೊಟ್ಬಿಟ್ಟು ಬುಕ್ಸ್ ಎಲ್ಲ ತಗೊಂಡು, ಮಗನೇ ನಾನು ಹೋಗ್ತೀನಿ ಮಗನೇ, ಐ ಎಮ್ ಸಾರಿ ಕಣೋ, ನಿನ್ನ ಕಾಪಾಡಕ್ಕಾಗಿಲ್ಲ ಅಂತೇಳಿ ಅಮ್ಮನು ಮನೆ ಬಿಟ್ಟು ಹೊಂಟೋದ್ರು. ತಿರ್ಗ ಹಂಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ. ಮೇಡಮ್ ಅವರು ಕೇಳ್ತಾವ್ರೆ, ಹಂಗಾರೆ ನಿಮ್ಮಮ್ಮ ಏನು ಹೆಲ್ಪ್ ಮಾಡಿಲ್ವಾ? ಏನ್ ಮಾಡ್ತಾರ ಹೆಂಗ್ಸು, ಅವ್ರಿಗೆ ಏನ್ ಮಾಡಕ್ ತಾನೆ ಆಗುತ್ತೆ. ಆಕ್ಚುಲಿ ಅವರು ಪ್ರೆಗ್ನೆಂಟ್ ಆಗಿದ್ರು, ಆ ಮಗುನಾರು ಚೆನ್ನಾಗಿ ಬೆಳೆಸೋಣ ಅಂತೇಳಿ ಸೀದಾ ನನ್ನ ಬಿಟ್ಬಿಟ್ಟು ಹೊಂಟೋದ್ರು ಅಂತ. ಈ ಕಡೆ ನಮ್ಮ ಡಾಗ್ ಮ್ಯಾನ್ ಹೇಳ್ತಾವ್ರೆ. ಆಕ್ಚುಲಿ ಇವ್ರ ಹೆಸರು ನೆಕ್ಲೆಸ್ ಅಂತ, ಎಲ್ಲರೂ ಇವ್ರನ್ನ ಡಾಗ್ ಮ್ಯಾನ್ ಅಂತ ಕರೀತಾರಂತೆ. ಹಂಗೆ ಹೇಳಿದ ತಕ್ಷಣ ಪೊಲೀಸ್ ಮೇಡಮ್ ಅವರು ಸೀದಾ ಮನೆಗೆ ಬಂದ್ರು. ಮಗುಗೆ ಊಟ ಮಾಡಿಸವ್ರೆ. ಅಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು, ಲೇ ನಿನ್ ಗಂಡ ಬಂದಂತೆ ಕಣೆ, ಅವ್ನು ತುಂಬಾ ಟಾರ್ಚರ್, ನನ್ನ ಮಗ ಗೊತ್ತಲ್ಲ ಅಮ್ಮ, ನನಗೆ ಗೊತ್ತು ಹೋಗಮ್ಮ ಅಂತ ಹೇಳಿದ ತಕ್ಷಣ ಅಮ್ಮನು ಬೈಕೊಂಡು ಒಳಗಡೆ ಹೋಯ್ತಾರೆ. ತಿರ್ಗಾ ಸ್ವಲ್ಪ ಹಂಗೆ ನಮ್ಮ ಡಾಗ್ ಮ್ಯಾನ್ ಫ್ಲಾಶ್ ಬ್ಯಾಕು. ಅವ್ರ ಅಣ್ಣ ಬಂದು, ಲೇ ನೀನ್ ಮಾಡಿರೋ ತಪ್ಪಲ್ಲ ಒಪ್ಕೊಂಡ್ಬಿಡು, ಅಪ್ಪ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಾವ್ರೆ. ಇದೆಲ್ಲ ಆಗಿ ಸ್ವಲ್ಪ ದಿನ ಆಗೈತೆ. ಯಾರೊಬ್ಬ ಹುಡುಗ ಒಂದ್ ಮನೆ ಒಡೆ ಬಂದ. ಅಲ್ಲೊಂದ್ ನಾಯಿ ನಿಂತ್ಕೊಂಡು ಬುರ್ರ ಅಂತ ನೋಡ್ತಾ ಇದೆ. ಇಲ್ಲ, ನಾನು ಡಾಗ್ ಮ್ಯಾನ್ ನೋಡ್ಬೇಕು. ಸರಿ, ಸೀದಾ ಓಡೆ ಕರ್ಕೊಂಡೋಯ್ತಾರೆ. ನೋಡಿದ್ರೆ ಅವನಲ್ಲಿ ಓಡೆ ಮೇಕಪ್ ಮಾಡ್ಕೊಂತಾವನೆ. ಏನಪ್ಪ ಮಹಾರಾಜ, ನಮ್ ಡಾಗ್ ಎಲ್ಲ ಊಟ ಮಾಡೋ ಟೈಮಿಗೆ ಬಂದಿದ್ಯಲ್ಲಪ್ಪ, ಸ್ವಲ್ಪ ಬೇಗ ಬರಬಾರ್ದ? ಏನ್ ಹೇಳು ಬಂದಿದ್ದ ವಿಷಯ? ಸರ್ ಅದೇ ಇಲ್ಲಿ ಪಕ್ಕದ ಮನೆ ಒಂದು ಲಾಂಡ್ರಿ ಹುಡುಗಿ ಇದೆಯಲ್ಲ, ಹೌದು ಗೊತ್ತೇಳು. ಆ ಹುಡುಗಿ ನಿಮ್ಗೊಂದು ಐಟಮ್ ಕೊಡೋಕೆ ಕಳಿಸಿದ್ಲು. ಏನದು? ಒಂದು ಚಿಕ್ಕ ನಾಯಿ ಮರಿ ಕೊಡ್ತಾರೆ. ಆ ನಾಯಿ ಮರಿ ನೋಡಿದ ತಕ್ಷಣ ನಮ್ ಡಾಗ್ ಮ್ಯಾನ್ ಸಖತ್ ಖುಷಿ ಪಡ್ತಾರೆ. ಹಂಗೆ ಸರ್ ಒಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ. ಏನ್ ಹೇಳಮ್ಮ? ಇಲ್ಲೊಬ್ರು ರೌಡಿ ಆ ಹುಡುಗಿನ ತುಂಬಾ ತೊಂದರೆ ಕೊಡ್ತಾವ್ರೆ, ಅದು ನಿಮ್ಮ ಹತ್ರ ಹೇಳಕ್ ಕೇಳಿದ್ರು. ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿ ಸರ್. ಹೌದಾ? ಓಕೆ ಆಯ್ತು, ಹೋಗು, ನನ್ನ ಕೆಲ್ಲಾಗಿದ್ದು ನಾನು ಮಾಡ್ತೀನಿ. ಹಂಗೆ ಮಾರನೇ ದಿನ ಆಯ್ತು. ವೀಲ್ ಚೇರ್ ಅಲ್ಲಿ ಬುರ್ಕ ಹಾಕೊಂಡು ಸೀದಾ ಅಲ್ಲಿ ಕುಂತವ್ರೆ. ಅಲ್ಲಿ 2-3 ನಾಯಿಗಳಿದೆಯಲ್ಲ. ಓಕೆ, ಒಂದ್ ನಾಯಿಗೆ ಹೇಳ್ತಾರೆ. ಆ ನಾಯಿನ ಮುಖ ನೋಡಿದ ತಕ್ಷಣ ಸೀದಾ ಅದು ಒಂದು ಫೋನ್ ತಗೊಂಡು ಹೊಂಟೋಗುತ್ತೆ. ಇಲ್ಲಿ ಕುಂತ ನೋಡಿ, ಇವರೇ ಆ ಡಾನು. ಸೀದಾ ನಾಯಿ ತಗೊಂಡೋಗಿ ಅವ್ರ ಹತ್ರ ಫೋನ್ ಕೊಡುತ್ತೆ. ಇವನು ಅಲ್ಲೋ ಅಂತಾನೆ. ಹಲೋ, ನಾನಿನ್ನ ಫ್ರೆಂಡ್ ಆಗಿರೋಣ ಅನ್ಕೊಂಡಿದ್ದೀನಿ, ಸ್ವಲ್ಪ ಹೇಳಿದ ಕೆಲಸ ಮಾಡ್ಬಿಡು, ಸುಮ್ಮನೆ ಯಾಕೆ ತೊಂದರೆ ನನಗೂ ನಿನಗೂ ಅಂತೇಳಿ ಹೇಳ್ತಾರೆ ವಿಷಯ. ಅದೇ ಆ ಹುಡುಗಿಗೆ ನೀನು ತುಂಬಾ ತೊಂದರೆ ಕೊಡ್ತಾ ಇದೆಯಲ್ಲ, ಇನ್ಮೇಲೆ ತೊಂದರೆ ಕೊಡ್ಬೇಡಪ್ಪ. ಅವನು ಸ್ವಲ್ಪ ರೋಪ್ ಆಗ್ತಾನೆ, ಕೆಳಗಡೆ ಬಂದು ನಾಯಿ ಕಚ್ಬಿಡದ, ಗುಂಜ್ ಹಿಡ್ಕೊಂಡ್ಬಿಟ್ಟಿದೆ ಅಲ್ಲಿ. ಆಮೇಲೆ ಅವ್ರು ಸ್ವಲ್ಪ ಪಡ್ಕೊತಾನೆ, ಎದುರು ಬಿಡ್ತಾನೆ. ನೋಡಪ್ಪ ಬೇಡ ಕಣೋ, ನನ್ನ ನಾಯಿ ಸರಿ ಇಲ್ಲ, ಹೇಳೋ ಮಾತು ಕೇಳು, ಸುಮ್ಮನೆ ಕಾಂಪ್ರಬಿಡೋಣ ಇಬ್ಬರು ಅಂತ ಹೇಳಿದ ತಕ್ಷಣ ಆ ರೌಡಿ ಕೂಡ ಓಕೆ ಸರ್, ಇನ್ಮೇಲೆ ನಾನು ತಂಟೆಗೆ ಬರಲ್ಲ ಕಣೋ, ಈ ನಾಯಿನ ಬಿಟ್ಬಿಡ ಕೇಳೋ ಅಂತಾನೆ. ಸರಿ, ಆ ನಾಯಿ ನನ್ನ ಪಪ್ಪಿ ಕೈಯಲ್ಲಿ ಫೋನ್ ಕೊಡ್ತೀರಾ ಅಂತ ಹೇಳಿದ ತಕ್ಷಣ ಆ ನಾಯಿ ಹತ್ರ ಫೋನ್ ಕೊಡ್ತಾನೆ. ಆ ನಾಯಿ 2 ನಾಯಿನೂ ಸೀದಾ ಹಂಗೆ ಆಚೆ ಬಂದ್ಬಿಡ್ತಾ ಇದೆ. ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ನೈಟ್ ಆಯ್ತು, ಮನೆಗೆ ಬಂದ್ರು. ನೀಟಾಗಿ ಮೇಕಪ್ ಮಾಡ್ಕೊಂಡು ಅವ್ರ ಮುಖನ ಅವರೇ ಕನ್ನಡಿಯಲ್ಲಿ ನೋಡ್ಕೊಂಡು, ಸುತ್ತ ನಾಯಿಗಳು ಮಲಗಿದೆ. ಆ ಬೆಡ್ ಮೇಲೆ ಅವ್ರ ಕಾಲು 2 ತಕೊಂಡು ಸೀದಾ ಮಲ್ಕೊಂತಾರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಇಲ್ಲಿ ಪೊಲೀಸ್ ಮೇಡಮ್ ನ ತೋರ್ಸವ್ರೆ. ಆಕ್ಚುಲಿ ಪೊಲೀಸ್ ಮೇಡಮ್ಗೆ ಮದುವೆ ಆಗಿ ಡಿವೈಸ್ ಆಗ್ಬಿಟ್ಟಿದೆ, ಡೈವರ್ಸ್ ಆಗ್ಬಿಟ್ಟಿದೆ. ಅದೊಂದು ಕರೆಕ್ಟಾಗಿ ಬರ್ತಾ ಇಲ್ಲ ನನ್ನ ಬಾಯಿಲಿ. ಸರಿ ಅವರು ಮಗು ನೋಡ್ಬೇಕು ಅಂತ ಹೇಳ್ತಾವ್ರೆ. ಇಲ್ಲಪ್ಪ ಆಗೋದಿಲ್ಲ, ನಿನ್ ಮಾತ್ರ ಬರ್ಬೇಡ, ನಿನ್ ಕಂಡ್ರೆ ನಮ್ಮ ಅಮ್ಮನ್ಗೆ ಆಗ್ತಾಯಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಸೀದಾ ತಿರ್ಗಾ ಇವರು ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಕ್ಕಿದ್ರು. ಇದೆಲ್ಲ ಒಂಥರ ಫ್ಲಾಶ್ ಬ್ಯಾಕ್ ಇದು. ಪೊಲೀಸ್ ಅವರು ಬಂದವ್ರೆ. ಹೇಳಿ ಸರ್, ನಿಮ್ ಸ್ಟೋರಿನ ಕೇಳಲೇಬೇಕಂತ ನಂಗೆ ಆಸೆ ಆಗ್ಬಿಟ್ಟಿದೆ, ಹೇಳಿ. ಸರಿ ಮೇಡಮ್, ನನ್ನ ಕಾಲು ಹೆಂಗ್ ಹೋಯ್ತು ಅಂತ ಹೇಳ್ಕೊಳ್ಳೋಣ ಬನ್ನಿ. ಹಂಗೆ ಒಂದಿನ ತಿರ್ಗಾ ಫ್ಲಾಶ್ ಬ್ಯಾಕ್ ಅಲ್ಲಿ ಆ ನಾಯಿಗೇನೋ ಊಟ ಕೊಡ್ತಾ ಇರ್ತಾನೆ. ಅವ್ರನ್ನ ಬಂದು ನೋಡ್ಬಿಟ್ಟು, ಲೇ ಇದನ್ನ ಅಪ್ಪನ ಹತ್ರ ಹೇಳೇ
ಹೇಳ್ತೀನಿ ಕಣೋ, ಅವನು ಬಡ್ಕೊಂತಾನೆ, ಬೇಡ ಕಣೋ ಹೇಳೋ ಮಾತು ಕೇಳೋ ಅಂತ. ಅಪ್ಪ ಸರಿಲ್ಲ, ಗನ್ ಎತ್ಕೊಂಡು ಬರ್ತಾನೆ, ಆ ನಾಯಿನ ಶೂಟ್ ಮಾಡಕ್ ಹೋಯ್ತಾನೆ. ಹುಡುಗ ಬೇಡ ಮಾತು ಕೇಳ್ರಿ ಅಂತ ಎಷ್ಟು ಬಡ್ಕೊಂತಾನೆ ಗೊತ್ತಾ, ನಾಯಿ ತರಾನೇ ಬಡ್ಕೊಂತಾನೆ. ಅವ್ನು ಬಡ್ಕೊಳ್ಳೋದು ನೋಡಿ ಅಲ್ಲಿ ಎಲ್ಲ ನಾಯಿನೂ ಬಡ್ಕೊಂತ ಇದೆಯಲ್ಲ, ಢಮಾರ್ ಅಂತ ಶೂಟ್ ಮಾಡ್ಬಿಡ್ತಾನೆ. ನೋಡಿದ್ರೆ ಕೈಯಲ್ಲಿ 2 ಬೆರಳು ಕಟ್ಟಾಗ್ಬಿಡುತ್ತೆ. ಕಟ್ಟಾಗಿ ಆ ಬುಲೆಟ್ ಹಂಗೆ ಸೊಂಟಕ್ಕೆ ಬಿದ್ದಿರುತ್ತೆ. ಅವಾಗ 2 ಕಾಲನ್ನು ಪ್ಯಾರಲೈಸ್ ಆಗಿರೋದು ಅವನಿಗೆ. ಪ್ಯಾರಲೈಸ್ ಅಂದ್ರೆ ಅದೇ ಗುರು, ಏನು ಕೆಲಸ ಮಾಡಲ್ಲ 2 ಕಾಲು. ಸರಿ, ಅವ್ರ ಅಪ್ಪ ಮಗ ಏನದು, ಇವನೇನು ದೊಡ್ಡನಾದ ನೋಡೋಣ ಬನ್ನಿ, ಹಂಗೆ ಶೂಟ್ ಮಾಡ್ಬಿಟ್ಟು ಹೊರಡೆ ಹೋದ್ರಲ್ಲ, ಇವನು ಸ್ವಲ್ಪ ಎದ್ದುಬಿಟ್ಟು ಸ್ವಲ್ಪ ಜ್ಞಾನ ಇರುತ್ತೆ ಇವನಿಗೆ. ಆ ಬೆರಳನ್ನ ಒಂದು ಕವರಲ್ಲಿ ಕಟ್ಬಿಟ್ಟು ಆ ನಾಯಿ ಹತ್ರ ಕೊಟ್ಟು ಕಳಿಸ್ತಾನೆ. ನೋಡು ಈ ತರ ಫೋಟೋ, ಪೊಲೀಸ್ ಅವ್ರ ಕಾರ್ ಇರುತ್ತೆ, ಸೀದಾ ಲೋಗ್ ಕೊಟ್ಬಿಟ್ಟಿದ್ದಾನೆ ಅಂತ. ಆ ನಾಯಿ ಸೀದಾ ಹೋಗಿ ಪೊಲೀಸ್ ಅವ್ರ ಕಾರ್ ಮೇಲೆ ನಿಂತ್ಕೊಳ್ಳುತ್ತೆ. ಅವ್ರೇನ ತಿಂತಾರಂಗ ಅವ್ರೆ, ನೋಡೋ ನಾಯಿ ಬಂದೈತೆ, ಯಾವ್ದೋ ಒಂದು ಕೇಸ್ ತಗೊಂಡು ಅಂತೇಳಿ ಆ ನಾಯಿನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಸೀದಾ ಬಂದ್ ನೋಡ್ರೆ ಮಗ ಇಲ್ಲಿ ನಾಯಿ ಬುಟ್ಟಿಯಲ್ಲಿ ಬಿದ್ದವನಲ್ಲ, ಅವನ್ನ ಕಾಪಾಡ್ಬಿಟ್ಟು ಅಪ್ಪ ಮಗನ ಇಬ್ರು ಅರೆಸ್ಟ್ ಮಾಡ್ತಾರೆ. ಅದೇ ಅಣ್ಣ ಅಪ್ಪನ್ನ. ಹಿಂಗೆ ಅವರಿಬ್ರು ಕಾಣೆ ಆಗಿರೋದು. ಹಂಗಾರೆ ಜೈಲಿಂದ ಬಂದಿಲ್ಲ ಅನ್ಕೊಂಡಿದ್ದೀರಾ? ಇಲ್ಲ, ಅಪ್ಪ ಜೈಲಲ್ಲೇ ಟಿಕೆಟ್, ಮಗ ಹಂಗೆ ರಿಲೀಸ್ ಆಗಿ ಬರ್ತಾ ಇರ್ತಾನೆ. ಅಲ್ಲಿ ನೋಡ್ರಿ ನಾಯಿಗಳೆಲ್ಲ ಓಡ್ಕೊಂಡಿದೆ. ಅದೇ ನಮ್ಮ ಹೀರೋ ಡಾಗ್ ಮ್ಯಾನ್ ಅವ್ರ ಅಣ್ಣನನ್ನು ಆ ನಾಯಿಗಳೇ ಕಚ್ಚಿ ಸಾಯಿಸ್ಬಿಡ್ತದೆ. ಹಂಗೆ ಅಪ್ಪ ಮಗ ಇಬ್ರು ಮಿಸ್ ಆಗಿರೋದು. ಇದೆಲ್ಲ ಕೇಳಿ ನಮ್ಮ ಪೊಲೀಸ್ ಅವರಿಗೆ ಒಂಥರ ಶಾಕ್ ಆಗುತ್ತೆ. ಏನ್ ಸರ್ ನೀವು ಇಂಥ ಟೆರರ್ ಅಂತ, ಎಲ್ಲ ಕೆಲಸ ನಾಯಿ ಇಟ್ಕೊಂಡೇ ಮಾಡ್ಬಿಡ್ತೀರಾ ನೀವು ಅಂತ ಪೊಲೀಸ್ ಅವರು ಒಂದು ಕ್ವಶನ್ ಹಾಕ್ತಾರೆ. ಹ್ಞೂ ಮೇಡಮ್, ಅದಕ್ಕೆ ಭೇದ ಭಾವ ಇಲ್ಲ, ಎಲ್ಲರ ತರ ಒಂದಾಗಿರುತ್ತೆ, ಸೋಷಿಯಲ್ ಆಗಿರುತ್ತೆ, ಯಾರಿಗೂ ಭಯನೂ ಬಿಡಲ್ಲ ಗೊತ್ತಾ ಅದು. ಅದೇ ಮೇಡಮ್ ನನ್ ಪ್ರಪಂಚ, ಬೇರೆ ಏನು ನಿಮ್ಗೆ ಎಂಟರ್ಟೈನ್ಮೆಂಟೇ ಇಲ್ವಾ? ಒಂದೈತೆ, ನನಗೆ ಡ್ರಾಮಾ ಅಂದ್ರೆ ತುಂಬಾ ಇಷ್ಟ. ಒಂದು ಹುಡುಗಿ ನೋಡಿದೆ, ಅವಳು ಡ್ರಾಮಾ ಕಂಪ್ನಿಲೇ ಇದ್ಲು, ತುಂಬಾ ದಿನ ಇರ್ಲಿಲ್ಲ ಆ ಸ್ನೇಹ. ಅವಳು ನನ್ನ ಬಿಟ್ಬಿಟ್ಟು ಊರಿಗೆ ಹೊಂಟೋದ್ಲು. ಈ ಕಡೆ ಪೊಲೀಸ್ ಅವರು ತಿರ್ಗಾ ಅವ್ರು ಸಿಕ್ಕೇ ಇಲ್ವಾ? ಸಿಕ್ಕಿದ್ರು, ಹೋಗಿದ್ದೆ, ಒಂದು ಒಳ್ಳೆ ಲೆಟರ್ ತಗೊಂಡು ಹೋಗಿದ್ದೆ. ಹೋಗಿ ನೋಡಿದ್ರೆ ಆಕ್ಚುಲಿ ಅವಳೊಂದು ಬಾಯ್ ಫ್ರೆಂಡು ಇದ್ದಾನೆ ಅವಳಿಗೆ. ಸರಿ ಅನ್ಬಿಟ್ಟು ಸೀದಾ ಬಂದ್ಬಿಟ್ಟು ಸೂಸೈಡ್ ಎಲ್ಲ ಮಾಡ್ಕೊಳಕ್ ಹೋಗಿದ್ದೀನಿ. ನಾನು ಡಾಗ್ಸೇ ನನ್ನ ಸಾಯಕ್ ಬಿಡದೆ ಕಾಪಾಡ್ತು, ಅದಕ್ಕೋಸ್ಕರ ಆ ಡಾಗ್ಗೋಸ್ಕರನೇ ಬಾಳ್ತಾ ಇದ್ದಾನು ಅಂತ ಈ ಫ್ಲಾಶ್ ಬ್ಯಾಕ್ ಎಲ್ಲ ಹೇಳಿ ಮುಗಿಸ್ತಾರೆ. ಸರಿ, ಊಟಕ್ಕೆ ಏನ್ ಮಾಡ್ತಾ ಇದೀರಾ? ಊಟಕ್ಕೆ ಕೆಲಸ ಹುಡುಕ್ದೆ, ನಾನು ಹುಡುಕ್ತಿರೋ ಕೆಲಸನೇ ಇಲ್ಲ, ಬಟ್ ನನಗೆ ಕೆಲಸನೇ ಯಾರು ಕೊಡ್ಲಿಲ್ಲ, ಏನಾರ ಮಾಡಬೇಕಲ್ಲ. ಒಂದಿನ ಹಂಗೆ ಒಂದು ಸಿಂಗಿಂಗ್ ಕಾಂಪಿಟೇಷನ್ ನಡೀತಾ ಇತ್ತು, ಅಲ್ಲಿ ಹೋದೆ, ಸಕ್ಕದಾಗ ಆಡಿದ್ರು. ಒಂದು ಚಾನ್ಸ್ ಕೇಳಿದೆ, ಪ್ಲೀಸ್ ಕೊಡಿ, ನನಗೆ ರೆಟ್ರೋ ಸಾಂಗ್ ಎಲ್ಲ ಗೊತ್ತು, ಹಂಗಾರೆ ಹಳೇ ಹಾಡುಗಳೆಲ್ಲ ಗೊತ್ತು, ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡೆ. ಯಾರು ಕೊಟ್ಟಿಲ್ಲ, ಬಟ್ ಅಲ್ಲಿರೋ ಸಿಂಗರ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ನನಗೊಂದು ಚಾನ್ಸ್ ಸಿಕ್ತು. ಅಲ್ಲೂ ಒಂದು ಪ್ರಾಬ್ಲಮ್, ಯಾಕಪ್ಪ ಅಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡೇ ಆಡಬೇಕಾಗಿತ್ತು. ಹೆಂಗೂ ನಾನೊಂದು 4-5 ನಿಮಿಷ ನಿಂತ್ಕೊಂತೀನಿ. ಆ ಫ್ರೆಂಡ್ ಹತ್ರ ಎಲ್ಲ ಕೇಳಿದೆ, ಓಕೆ ನಾವಿದ್ದೀವಿ ಹೋಗು ಅಂತ ಹೇಳಿ ಧೈರ್ಯ ಮಾಡಿ ಕಳಿಸಿದ್ರು. ನಾನು ಆಡಿದೆ, ಸಕ್ಕತ್ತಾಗಿ ಆಡಿದೆ, ಎಲ್ಲರೂ ಕ್ಲಾಪ್ ಹೊಡೆದ್ರು, ನನಗೆ ಖುಷಿ ಆಗೋಯ್ತು. ಆವತ್ತಿಂದ ಪ್ರತಿ ಶುಕ್ರವಾರ ಅಲ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಓಕೆ ಸರ್, ನೀವು ಹಿಂಗೆಲ್ಲ ಮಾಡ್ತಾರಲ್ಲ, ಈ ನಾಯಿಯನ್ನು ಇಟ್ಕೊಂಡಿದ್ದೀರಾ? ಮೇಡಮ್ ನಾಯಿ ಅಲ್ಲ, ಅದು ಪಪ್ಪಿ. ಆ ಪಪ್ಪಿಗಳು ನಾನು ಏನು ಹೇಳಿದ್ರು ಮಾಡುತ್ತೆ, ಹೇಳ್ದೆ ಇದ್ರೂ ಮಾಡುತ್ತೆ, ನಾನು ಏನು ಹೇಳ್ತೀನೋ ಅದನ್ನ ಅರ್ಥ ಮಾಡ್ಕೊಂಡು ನೀಟಾಗಿ ಮಾಡುತ್ತೆ. ಹಂಗೆ ಅಲ್ಲಿ ಸೀನ್ ಕಟ್ ಆಗಿ ಅಡುಗೆ ಮಾಡ್ತಾವ್ರೆ. ಯಾರು ನಮ್ಮ ಡ್ಯಾಗ್ ಮೇನೆ ಆ ನಾಯಿ ಹತ್ರ ಹೇಳ್ತಾವ್ರೆ, ಉಪ್ಪು ತಗೊಂಬ, ಸಕ್ಕರೆ ತಗೊಂಬ, ಇದೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡದು ತಗೊಂಬಂದು ಕೊಡ್ತಾ ಇದೆ ಅವ್ರಿಗೆ. ಇಷ್ಟೇ ಅಲ್ಲ ರೀ, ಆ ನಾಯಿ ನಿಕ್ಕೊಂಡವರು ಮನೆ ನುಗ್ಗಿ ಕಳ್ತನೂ ಮಾಡ್ತಾ ಇರ್ತಾರೆ. ಇದನ್ನ ನಾನು ಹೇಳೇ ಇಲ್ವಲ್ಲ. ಅದು ನೋಡ್ರಿ ಎಸ್ಟೇಟ್ ಹೋಗಿ ನೆಕ್ಲೆಸ್ಸು, ಡೈಮಂಡು, ಗೋಲ್ಡು ಎಲ್ಲ ಎತ್ಕೊಂಡ್ ಬರ್ತಾ ಇದೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ತಿರ್ಗಾ ಇಲ್ಲಿ ಪೊಲೀಸ್ ಸ್ಟೇಷನ್ ತೋರಿಸಿದ್ರು. ಹೌದು ಮೇಡಮ್, ನಾನು ದುಡ್ಡು ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ತುಂಬಾ ಕೋಟ್ಯಾಂತರ ಜನ ಅವರೇ ಮೇಡಮ್ ಬಡವರು, ಅದಕ್ಕೆ ಇಂಥವ್ರ ಕಿತ್ಕೊಂಡು ಅಂಥವ್ರು ಕೊಡ್ತಾ ಇದ್ದೆ. ಒಂದಿನ ತಗೊಳಕೊಂಬಿಟ್ಟೆ ಮೇಡಮ್. ಆವಾಗ ಇಲ್ಲೊಬ್ರು ಪೊಲೀಸ್ ಅವ್ರದ್ದು ಎಂಟ್ರಿ. ಯಾಕಪ್ಪ ಅಂದ್ರೆ ಅದೇ ತರ ಒಂದು ನೆಕ್ಲೆಸ್ ಕಾಣೆ ಆಗಿದೆ. ಆ ಮೇಡಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಬಂದು, ಏನ್ ಮೇಡಮ್ ಹೆಂಗಾಯ್ತು? ಸರ್ ನೈಟ್ ನಾನು ಬಿಚ್ಚಿದೆ ಸರ್, ಬೆಳಗ್ಗೆ ಬಂದು ನೋಡೋಷನ್ ಇಲ್ಲ, ಅಲ್ಲೇ ಜೊತೆಲಿ ಇದ್ರೆ ಯಾರು ಇರಲಿಲ್ಲ ಸರ್, ಪಾರ್ಟಿ ಮುಗಿಸ್ಕೊಂಡ್ ಬಂದೆ. ಓಕೆ CCTV ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಅಲ್ಲಿ ನೋಡ್ರಿ 4-5 ನಾಯಿಗಳಿದೆ, ನಾಯಿಯೇ ಕಳ್ತನ ಮಾಡಿರೋದಂತ ಕನ್ಫರ್ಮೇ ಮಾಡ್ಬಿಡ್ತಾರೆ ಇವರು. ಇನ್ನೇನು ಹೋಯ್ತಾರೆ ನಮ್ಮ ಡಾಗ್ ಮ್ಯಾನ್ ಮನೆಗೆ. ಡಾಗ್ ಮ್ಯಾನು ಅಲ್ಲಿ ಸಿಗಲ್ಲ. ಸೀದಾ ಅವ್ರೆಲ್ಲ ಆಡಾಡ್ತಾರೋ ಅಲ್ಲಿಗೆ ಹೋಯ್ತಾರೆ. ಮೇಡಮ್ ನಾನು ನಿಮ್ಮ ಬಿಗ್ಗು ಫ್ಯಾನು, ಒಂದೇ ಸಲ ಇದ್ದೆ, ಊಟಕ್ಕೆ ಬರ್ತೀರಾ? ಊಟಕ್ಕೆಲ್ಲ ಬರಲ್ಲಪ್ಪ, ನನ್ನ ಕೆಲಸ ಇದೆ, ನೆಕ್ಸ್ಟ್ ಟೈಮ್ ಸಿಗೋಣ ಅಂತೇಳಿ ಸೀದಾ ಡಾಗ್ ಮ್ಯಾನ್ ಮನೆಗೆ ಬಂದ್ಬಿಡ್ತಾರೆ. ಈ ಹಬ್ಬ ಗನ್ ತಗೊಂಡು ಸೀದಾ ಮನೆಗೆ ಬಂದ್ಬಿಡದ. ಬಂದ್ಬಿಟ್ಟು ಒಡವೆ ಎಲ್ಲ ರಿಕವರ್ ಮಾಡ್ತಾರ ಅನ್ಕೊಂಡ್ರೆ ಇಲ್ಲ, ನನಗೂ ಅರ್ಧ ಬೇಕು ಅಂತ ಪಾರ್ಟ್ನರ್ಶಿಪ್ ಡೀಲಿಂಗ್ ಮಾತಾಡ್ತಾವ್ರೆ. ಏನ್ ಸರ್, ನನಗೇನೋ ಕೈ ಕಾಲ ಆಗಲ್ಲ, ಏನೋ ಈ ತರ ಚಿಕ್ಕ ಪುಟ್ಟು ಕೆಲಸ ಮಾಡ್ಕೊಂಡಿದ್ದೀನಿ, ನೀವು ಚೆನ್ನಾಗೇ ಇದ್ರಲ್ಲ ಸರ್. ಆದ್ರೂ ಪೊಲೀಸ್ ಅವರು ಕೇಳಲ್ಲ, ಅಲ್ಲಿ ಇಲ್ಲಿ ಚೆಕ್ ಮಾಡಿ ಹೆಂಗೋ ಒಡವೆನ ಎತ್ಕೊಂಡ್ಬಿಡ್ತಾರೆ. ನಮ್ಮ ಡಾಗ್ ಮ್ಯಾನ್ ನೀಟಾಗಿ ಅಲ್ಲಿ ಅಡುಗೆ ಮಾಡ್ತಾವ್ರೆ. ಡಾಗ್ ಮ್ಯಾನ್ಗೆ ಗನ್ ತೋರಿಸಿದ್ರೆ ಪಕ್ಕದಲ್ಲಿರೋ ನೆಂಟರುಗಳು ಬಿಡ್ತಾರಾ, ಎಲ್ಲರೂ ಕಚ್ತಾವ್ರೆ. ಕಚ್ಚಿನೇ ನಮ್ಮ ಪೊಲೀಸ್ ಅವ್ರನ್ನ ಎಲ್ಲಿ ತಳೆದ್ರೆ ಗೊತ್ತಿಲ್ಲ, ಅವ್ರ ಬಾಡಿನ ತೋರಿಸೂ ಇಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಮೇಡಮ್ ಅವರು ಎಂಕ್ವೈರಿ ಮಾಡ್ತಾವ್ರೆ. ಏನ್ ಸರ್ ಹೇಳ್ತಾ ಇದ್ದೀರಾ? ಹಂಗಾರೆ ಅವ್ರನ್ನ ಅವ್ರು ಏನಾದ್ರೆ ಗೊತ್ತಿಲ್ಲ ಮೇಡಮ್ ಅಂತೇಳಿ ಹೇಳ್ತಾವ್ರೆ. ಸರಿ ಸರ್, ಆ ಟ್ರಕ್ ರೋಡ್ ಏನಕ್ಕೆ ಮೈಯೆಲ್ಲ ಫುಲ್ ಬ್ಲಡ್ ಆಗಿತ್ತು, ಏನಾಗಿತ್ತು ಹೌದು ನಿಮ್ಗೆ ಅವತ್ತು? ಇವಾಗ ಬಂದಿ ನೋಡಿ. ಅದೇ ಗುರು, ಇವರೊಬ್ಬ ರೌಡಿಗೆ ಕೊಟ್ರಲ್ಲ ವಾರ್ನಿಂಗು, ರೌಡಿ ಫುಲ್ ಪಡೆಗಳನ್ನ ಹಾಕೊಂಡು ಸೀದಾ ಅವ್ರ ಮನೆಗೆ ನುಗ್ಗಿಬಿಟ್ಟಿದ್ದಾನೆ. ಸರಿ, ಇದನ್ನ ನೋಡಿದ್ದು ಡಾಗ್ ಮ್ಯಾನು ಸ್ವಲ್ಪ ಹುಷಾರಾಗಿ ಎಲ್ಲ ಗನ್ ತಗೊಂಡು ಎಲ್ಲ ನಾಯಿಗೂ ಅಲರ್ಟ್ ಮಾಡ್ತಾರೆ. ಈ ತರ ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದವ್ರೆ, ಏನೇನು ಸಿಗುತ್ತೋ ಕಚ್ಚಿ ತಿನ್ಬಿಡ್ರಪ್ಪ ಅಂತ. ಒಳಗಡೆ ಫೈಟು, ಅಂತ ಇಂಥ ಫೈಟು, ನಮ್ಮನೆ ನಿಮ್ಮನೆ ನಾಯಿ ಅಲ್ಲ, ಎಲ್ಲ ನಾಯಿಗಳು ಸಕ್ಕದಾಗಿ ಫೈಟ್ ಆಡ್ತದೆ. ಇದ್ರೆ ಆ ಫೈಟ್ನ ನೀವೇ ನೋಡಿ, ಸೂಪರ್ ಆಗಿ ಮಜಾ ಬರುತ್ತೆ. ಅಲ್ಲೆಲ್ಲಿ ತೋರಿಸಿ ನೋಡಿ, ಹಂಗೆ ನೋಡ್ಕೊಳ್ಳಿ. ಇದೆಲ್ಲ ಫೈಟ್ ಮುಗಿದ್ಮೇಲೆ ಸೀದಾ
ಈ ಊರೇ ಬೇಡಪ್ಪ ಅಂತೇಳಿ ನಮ್ಮ ಡಾಗ್ಮನ ನಾಯಿನೆಲ್ಲ ಟೆಂಪೋಗೆ ಏರ್ಸ್ಕೊಂಡು ಸೀದಂಗ್ ಬಂದವ್ರೆ. ಅವಾಗ ಮಳೆ ಬಂದೈತೆ, ಅವಾಗ ಪೊಲೀಸ್ ಅವರು ಹಿಡ್ದವ್ರೆ. ಅರ್ಥ ಆಯ್ತಾ ಮೂವಿ? ಇನ್ನ ಡಾಗ್ಮನ ತೋರಿಸಿದ್ರು ನೀಟಾಗಿ ಕೋಟ್ ಸೂಟ್ ಹಾಕೊಂಡು. ಈ ಸರಿ ವೀಲ್ ಚೇರು ಇಲ್ಲ, ಹಂಗೆ ಸೀದಾ ನಡ್ಕೊಂಡ್ ಬರ್ತಾರೆ. ಅಲ್ಲಿ ಊರಲ್ಲಿರೋ ನಾಯಿ ಎಲ್ಲ ಬರ್ತಾ ಇದೆ. 2 ಕೈನ ಹಿಂಗ್ ತೋರಿಸ್ಕೊಂಡು ಇನ್ಮೇಲೆ ನಿಮ್ ಜೊತೆನೇ ಇರ್ತೀನಿ ಅಂತೇಳಿ ಆ ಮೂವಿನ ಹಂಗೆ ಮುಗಿಸ್ತಾರೆ. ಈ ಮೂವಿ ಚೆನ್ನಾಗಿದ್ದಲ್ಲಿ ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ. ಟಾಟಾ ಬಾಯ್.